ರಾತ್ರಿ 11 ಗಂಟೆ. ಬೆಂಗಳೂರು ಮಳೆ ಗಾಜಿನ ಮೇಲೆ ಬೀಳ್ತಾ ಇದೆ. ಅವನು ಕೂತಿದ್ದಾನೆ, ಫೋನ್ ಕೈಲಿ ಹಿಡ್ಕೊಂಡು. 1 ನಿಮಿಷ ಆಯಿತು, 1 ಗಂಟೆ ಆಯಿತು, ಅವನಿಗೆ ಗೊತ್ತೇ ಆಗಲಿಲ್ಲ. ಒಳಗೆ ಏನೋ ಇದೆ, ಹುಡುಕಾಡ್ತಿದ್ದಾನೆ. ಏನು ಹುಡುಕಾಡ್ತಿದ್ದಾನೆ ಅಂತ ಅವನಿಗೇ ಗೊತ್ತಿಲ್ಲ. ಭಗವದ್ಗೀತೆ ಯಾವತ್ತೋ ಒಂದು ಸತ್ಯ ಹೇಳಿತ್ತು, ನಿನ್ನ ಜ್ಞಾನ ಕವರ್ ಆಗಿಬಿಟ್ಟಿದೆ, ನಿನಗೇ ಗೊತ್ತಿಲ್ಲ ಅಂತ. ಒಂದು ಕಾಲದಲ್ಲಿ ಅವನು ಬೇರೆ ರೀತಿ ಇದ್ದ. ಬೆಳಗ್ಗೆ ಎದ್ದು ಬಾಲ್ಕನಿಲಿ ಚಹಾ ಕುಡಿತಿದ್ದ, ಫೋನ್ ಇಲ್ಲದೆ ಮೋಡ ನೋಡ್ತಿದ್ದ, ಗಾಳಿ ಫೀಲ್ ಆಗ್ತಿತ್ತು. ಪ್ರತಿದಿನ ಒಂದು ಕಂಪ್ಲೀಟ್ನೆಸ್ ಇತ್ತು. ಹಸಿದಾಗ ತಿಂತಿದ್ದ, ನಿದ್ದೆ ಬಂದಾಗ ಮಲ್ಕೋತಿದ್ದ ಅಷ್ಟೇ. ಆ ಮನಸ್ಸು ಬೆಂಕಿ ಇತ್ತು, ಸ್ಪಷ್ಟವಾಗಿ ಉರಿತಿತ್ತು. ಆದರೆ ಅದು ಎಲ್ಲಿ ತಪ್ಪೋಯಿತು? ಒಂದು ದಿನ ಅವನ ಹಳೆ ಫ್ರೆಂಡ್ ಒಂದು ಪೋಸ್ಟ್ ಹಾಕಿದ, ಯುರೋಪ್ ಟ್ರಿಪ್. ಮೊದಲ ಸಲ ನೋಡ್ದ, ಸ್ಕ್ರೋಲ್ ಮಾಡ್ದ, ಸರಿ. 2ನೇ ಸಲ ನೋಡ್ದ, ಮನಸ್ಸಲ್ಲಿ ಉಳ್ಕೊಳ್ತು ಅದು. 3ನೇ ಸಲ ಆಗ ಅವನ ಮನಸ್ಸಿಗೆ ತನ್ನ ಲೈಫ್ ಸಣ್ಣದು ಅನ್ನಿಸ್ತು. ಅವನ ಸ್ಯಾಲ್ರಿ ಎಷ್ಟು? ಅವನ ಅಪಾರ್ಟ್ಮೆಂಟ್ ಚಿಕ್ಕದಲ್ವಾ? ಅವನ ಬೈಕ್ ಹಳೇದಲ್ವಾ? ಯಾರೋ ಲಿಂಕ್ಡ್ಇನ್ನಲ್ಲಿ ಪ್ರಮೋಟೆಡ್ ಟು ಸೀನಿಯರ್ ಮ್ಯಾನೇಜರ್ ಅಂತ ಹಾಕಿದ್ರು. ಕಲೀಗೊಬ್ಬ ಆನ್-ಸೈಟ್ ಹೋದ, ಇನ್ನೊಬ್ಬ ಸ್ಟಾರ್ಟಪ್ ಶುರು ಮಾಡಿದ್ದ. ಮನಸ್ಸು ಒಂದೇ ಒಂದು ಕ್ವೆಶ್ಚನ್ ಲೂಪ್ ಮಾಡ್ತಾ ಇತ್ತು, ನಾನು ಏನು ಮಾಡ್ತಿದ್ದೀನಿ ಅಂತ. ಅದು ಕಂಪ್ಯಾರಿಸನ್ ಅಲ್ಲ ಅಂತ ಅವನು ಅಂದ್ಕೊಂಡ, ಅದು ಆಂಬಿಷನ್ ಅಂತ ಅಂದ್ಕೊಂಡ. ಆದರೆ ಒಳಗೆ ಹೊಗೆ ಶುರುವಾಗಿತ್ತು. ಆಮೇಲೆ ಮನಸ್ಸು ಶಾಂತವಾಗಲೇ ಇಲ್ಲ. ಆಫೀಸ್ಲಿ ಕೂತ್ರೆ ಮನೇಲಿ ಯೋಚನೆ, ಮನೇಲಿ ಕೂತ್ರೆ ವರ್ಕ್ ಯೋಚನೆ, ಊಟ ಮಾಡಬೇಕಾದ್ರೆ ಬೇರೆ ಯಾರೋ ಬೆಳೀತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಅವನು ವೀಕೆಂಡಲ್ಲಿ ಮಲ್ಕೊಂಡ್ರೆ ವೇಸ್ಟ್ ಮಾಡ್ತಿದ್ದೀನಿ ಅಂತ ಗಿಲ್ಟ್ ಕಾಡ್ತಾ ಇತ್ತು. ಸೈಡ್ ಬಿಸ್ನೆಸ್ ಶುರು ಮಾಡಲಿಲ್ಲ ಅಂತ ಆಂಗ್ಸೈಟಿ ಶುರುವಾಯಿತು. ಜಿಮ್ ಮಿಸ್ ಮಾಡಿದ್ರೆ ವರ್ತ್ಲೆಸ್ ಅಂತ ಅನ್ನಿಸ್ತಿತ್ತು. ಒಂದೊಂದಾಗೆ ಆಸೆಗಳು ಶುರುವಾಯಿತು. ಒಂದೊಂದು ಭಯ ಬಂತು, ಒಂದೊಂದು ಅಹಂಕಾರ ಸೇರ್ಕೊಳ್ತಾ ಹೋಯಿತು. ಕನ್ನಡಿ ಮೇಲೆ ಧೂಳು ಬಿದ್ದ ಹಾಗೆ. ನಿಧಾನವಾಗಿ ಪ್ರತಿದಿನ ಅವನ ಮನಸ್ಸಿನ ಕ್ಲಾರಿಟಿ ಮಾಯವಾಗ್ತಾ ಇತ್ತು. ಒಳಗೆ ಬೆಂಕಿ ಇತ್ತು, ಆದರೆ ಹೊಗೆ ತುಂಬಿತ್ತು, ಬೆಳಕು ಕಾಣಿಸ್ತಾ ಇರಲಿಲ್ಲ. ಒಂದು ದಿನ ಅವನಿಗೆ ಹೈಕ್ ಸಿಕ್ತು, ಆನ್ಸೈಟ್ ಸಿಕ್ತು, ಬೇಕಾದ್ದೆಲ್ಲ ಸಿಕ್ತು. ಆದರೂ ಒಳಗೆ ಏನೋ ಖಾಲಿ ಇತ್ತು. ರಾತ್ರಿ ಸ್ವಿಗ್ಗಿ ಆರ್ಡರ್ ಮಾಡ್ತಿದ್ದ, ನೆಟ್ಫ್ಲಿಕ್ಸ್ ನೋಡ್ತಿದ್ದ, ಒಂಟಿಯಾಗಿ ನಗ್ತಿದ್ದ. ಆದರೆ ಆ ನಗು ಹಾಲೋ ಆಗ್ತಿತ್ತು. ಫ್ರೆಂಡ್ಸ್ ಜೊತೆಯಲ್ಲಿದ್ರೂ ಇಲ್ಲದೇ ಇರೋ ಥರ ಇರ್ತಿತ್ತು. ಮನಸ್ಸು ಯಾವುದೋ ನೋಟಿಫಿಕೇಷನ್ನಲ್ಲೇ ಇರ್ತಿತ್ತು. ಮೊದಲು ಅವನು ನಕ್ಕಾಗ ಎದೆ ಹಗುರ ಆಗ್ತಿತ್ತು, ಈಗ ನಕ್ಕ ಮೇಲೆ ಇನ್ನೂ ಭಾರ ಅನ್ನಿಸ್ತಾ ಇದೆ. ತಾಯಿ ಗರ್ಭದಲ್ಲಿ ಮಗು ಬೆಳೆಯೋ ಹಾಗೆ. ಅವನ ನಿಜವಾದ ಆತ್ಮ ಒಳಗೆ ಇತ್ತು, ಆದರೆ ಏನೋ ಒಂದು ಅದನ್ನು ಆವರಿಸ್ಕೊಂಡಿತ್ತು. ಅವನಿಗೆ ಅಳು ಬರ್ತಿರ್ಲಿಲ್ಲ, ಸಿಟ್ಟು ಬರ್ತಿರ್ಲಿಲ್ಲ, ಬರೀ ಖಾಲಿ ಇರ್ತಿದ್ದ. ಒಂದು ರಾತ್ರಿ ಫೋನ್ ಸ್ವಿಚ್ ಆಫ್ ಆಯಿತು. ಬ್ಯಾಟ್ರಿ ಕಡಿಮೆ ಆಗಿತ್ತು. ಅವನು ಕೂತ್ಕೊಂಡ ಮೌನವಾಗಿ. ಸ್ವಲ್ಪ ಹೊತ್ತು ಅನ್ಕಂಫರ್ಟಬಲ್ ಅನ್ನಿಸ್ತು. ಆದರೆ ಮೊದಲ ಸಲ ಬಹಳ ದಿನಗಳ ನಂತರ ಮನಸ್ಸು ಸ್ಥಿರ ಆಯಿತು. ಅವನ ತಾತ ಇಟ್ಟಿದ್ದ ಹಳೆ ಗೀತೆ ಪುಸ್ತಕ ಕೈಗೆ ಸಿಕ್ತು. ಅಧ್ಯಾಯ 3ರ ಶ್ಲೋಕ 38ರ ಕಡೆ ಅವನ ಕಣ್ಣು ಹೋಯಿತು. ಶ್ಲೋಕ ಹೀಗಿದೆ: ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಇದರ ಅರ್ಥ, ಬೆಂಕಿಯನ್ನ ಹೊಗೆ ಮುಚ್ಚಿದ ಹಾಗೆ, ಕನ್ನಡಿಯನ್ನ ಧೂಳು ಮುಚ್ಚಿದ ಹಾಗೆ, ತಾಯಿ ಗರ್ಭ ಮಗುವನ್ನು ಆವರಿಸಿದ ಹಾಗೆ ಕಾಮ, ಆಸೆ, ಅಹಂಕಾರ ನಮ್ಮ ನಿಜವಾದ ಜ್ಞಾನವನ್ನು ಮುಚ್ಚಿಬಿಡುತ್ತೆ ಅಂತ. ಅವನು ಒಂದು ಕ್ಷಣ ಹಾಗೆ ಕೂತ. ಈ ಮಾತು ಅವನ ಬಗ್ಗೆನೇ ಬರೆದಿದ್ದಾರಲ್ಲ ಅಂತ ಅನ್ನಿಸ್ತು. ಬೆಂಕಿ ಹೋಗಿಲ್ಲ, ಹೊಗೆ ಮಾತ್ರ ಇದೆ. ಕನ್ನಡಿ ಒಡೆದಿಲ್ಲ, ಧೂಳು ಮಾತ್ರ ಇದೆ. ಆತ್ಮ ನಾಶ ಆಗಿಲ್ಲ, ಕಾಮ ಮಾತ್ರ ಅದನ್ನು ಮುಚ್ಚಿದೆ. ಆ ರಾತ್ರಿ ಅವನು ಫೋನ್ ಮೂಲೆಗಿಟ್ಟ, ನೋಟಿಫಿಕೇಷನ್ ಆಫ್ ಮಾಡ್ದ, ಲಿಂಕ್ಡ್ಇನ್ ಆ್ಯಪ್ ಡಿಲೀಟ್ ಮಾಡ್ದ. ಆ ದಿನದ ಮಟ್ಟಿಗೆ ಬಾಲ್ಕನಿಗೆ ಹೋಗಿ ಮಳೆ ನೋಡ್ದ, ಮಾತಿಲ್ಲದೆ. ಒಳಗೆ ಏನೋ ತೆಳ್ಳಗಾಯಿತು. ಹೊಗೆ ಸ್ವಲ್ಪ ಕಡಿಮೆ ಆಯಿತು. ಬೆಂಕಿ ಮತ್ತೆ ಕಾಣೋಕೆ ಶುರುವಾಯಿತು. ಕನ್ನಡಿ ಒರೆಸ್ದ, ಸ್ವಲ್ಪ ಮುಖ ಕಾಣ್ತು. ಅದರಲ್ಲಿ ಅವನೇ ಕಾಣಿಸ್ದ. ಹೊಸದಾಗಿ ಯಾರೂ ಅಲ್ಲ, ಮೊದಲಿನ ಅವನೇ, ಸ್ವಲ್ಪ ಕಳೆದೋಗಿದ್ದ ಅಷ್ಟೆ. ಕೃಷ್ಣನ ಪ್ರೆಸೆನ್ಸ್ ಅಲ್ಲಿ ಅಡಗಿತ್ತು. ಪ್ರತ್ಯೇಕ ಮೂರ್ತಿ ಅಲ್ಲ, ಆ ಮೌನದಲ್ಲಿ,
ಆ ಮಳೆಯ ಸದ್ದಲ್ಲಿ, ಆ ಪುಸ್ತಕದ ಬೆಳಕಲ್ಲಿ. ಮಾರನೇ ದಿವಸ ಬೆಳಗ್ಗೆ ಅವನು ಅದೇ ಬಾಲ್ಕನಿಯಲ್ಲಿ ಕೂತ, ಅದೇ ಚಹಾ, ಅದೇ ಬೆಂಗಳೂರು. ಆದರೆ ಒಂದು ವ್ಯತ್ಯಾಸ ಇತ್ತು. ಅವನು ಇಲ್ಲಿದ್ದ, ಮನಸ್ಸು ಇಲ್ಲೇ ಇತ್ತು. ಯಾರ ಬಗ್ಗೆ ಕಂಪೇರ್ ಮಾಡಲಿಲ್ಲ, ಯಾರ ಬಗ್ಗೆ ಜಲಸ್ ಆಗಲಿಲ್ಲ, ಯಾರಿಗೂ ಇಂಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬೆಂಕಿ ಉರಿತಿತ್ತು, ಸ್ಪಷ್ಟವಾಗಿ ಹೊಗೆ ಇರಲಿಲ್ಲ. ಗೀತೆ ನಮಗೆ ಹೇಳ್ತಿರೋದಿಷ್ಟೆ, ನೀನು ಬ್ರೋಕನ್ ಅಲ್ಲ, ನಿನ್ನ ಜ್ಞಾನ ಹೋಗಿಲ್ಲ, ಬೆಂಕಿ ಆರಿಲ್ಲ. ಅದನ್ನು ಮುಚ್ಚಿರೋ ಹೊಗೆ ಮಾತ್ರ ಕಾಮ, ಆಸೆ, ಅಹಂಕಾರ. ಒಂದು ಕ್ಷಣ ನಿಲ್ಲು, ಹೊಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಬೆಳಕು ಕಾಣುತ್ತೆ. ಸ್ನೇಹಿತರೆ, ಹೇಗನ್ನಿಸ್ತು ಈ ಒಂದು ಕಥೆ ಜೊತೆಗೆ ಭಗವದ್ಗೀತೆ ಅಧ್ಯಾಯ 3:38 ಶ್ಲೋಕ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.